मुख्यमंत्री सिद्धरामय्या यांनी मांडलेल्या 17व्या राज्य अर्थसंकल्पात बेळगावसह उत्तर कर्नाटकाला उल्लेखनीय अशी कोणतीही मोठी देणगी देण्यात आलेली नाही, असा आरोप दलित नेते राजशेखर यांनी केला। शुक्रवारी बेळगावमध्ये पत्रकारांशी बोलताना त्यांनी सांगितले की बेळगाव हा मोठा जिल्हा असूनही या अर्थसंकल्पात जिल्ह्यासाठी विशेष अशी कोणतीही महत्त्वाची योजना जाहीर करण्यात आलेली नाही। ಏನು ಇವತ್ತಿನ ದಿವಸ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಒಂದು 17ನೇ ಐತಿಹಾಸಿಕ ಬಜೆಟನ್ನು ಇವತ್ತು ನಾಡಿನ ಜನತೆಗೆ ನೀಡಿದ್ದಾರೆ। ಆದರೆ ಈ ಬಜೆಟು ಏನು ನಮ್ಮ ಬೆಳಗಾವಿ ಜಿಲ್ಲೆಗೆ, ಇದು ರಾಜ್ಯದ ಅತಿ ದೊಡ್ಡ ಜಿಲ್ಲೆಯಾದಂಥ ಬೆಳಗಾವಿ ಜಿಲ್ಲೆ ಉತ್ತರ ಕರ್ನಾಟಕಕ್ಕೆ ಒಂದು ಅಷ್ಟೊಂದು ಹೇಳಿಕೊಳ್ಳುವಂಥ ಬಜೆಟು ಏನು ನಮಗೆ ಅನ್ನಿಸ್ತಾ ಇಲ್ಲ। ಯಾಕಂದರೆ ಪ್ರತಿ ವರ್ಷವೂ ಕೂಡ ನಮ್ಮ ಬೆಳಗಾವಿಯನ್ನು ಕಡೆಗಣಿಸ್ತಾನೆ ಬಂದಿದ್ದಾರೆ। ಇಲ್ಲಿ ಒಂದು ಪ್ರವಾಸೋದ್ಯಮ ಇರ್ಬೋದು, ಒಂದು ಕೈಗಾರಿಕೋದ್ಯಮ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ನಿರುದ್ಯೋಗ ಸಮಸ್ಯೆ ನಿವಾರಣೆ ಇರ್ಬೋದು, ಹಾಗೂ ಏನು ಈಗ ಮಕ್ಕಳಿಗೆ ಒಂದು 16 ವರ್ಷದ ಒಳಗಿನ ಮಕ್ಕಳಿಗೆ ಮೊಬೈಲನ್ನು ಈ ಕೂಡಲೇ ನಿಷೇಧ ಮಾಡುವಂಥ ಬಜೆಟಲ್ಲಿ ಒಂದು ಮಂಡನೆ ಮಾಡಿದ್ದಾರೆ। ಯಾಕಂದರೆ ಇದು ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತೆ। ಯಾಕಂದರೆ ಕೋವಿಡ್ ಸಂದರ್ಭದಲ್ಲೂ ಕೂಡ ಈ ಮೊಬೈಲನ್ನೇ ನಂಬಿಕೊಂಡು 3 ವರ್ಷಗಳ ಕಾಲ ನಿರಂತರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡಿ ಆನ್ಲೈನ್ ಕ್ಲಾಸಸ್ ಇರ್ಬೋದು, ಮಕ್ಕಳಿಗೆ ಪಠ್ಯಪುಸ್ತಕದ ವ್ಯವಸ್ಥೆ ಅದರಲ್ಲಿ ಇರ್ಬೋದು, ಎಲ್ಲ ಆನ್ಲೈನ್ ಮುಖಾಂತರ ನೀಡಿದಾಗೂ ಕೂಡ ಈಗ ತಾವು ಸಡನ್ನಾಗಿ ಬಂದ್ ಮಾಡೋದ್ರಿಂದ ಇದು ಮಕ್ಕಳದ ಒಂದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುತ್ತೆ। ಅದರ ಜೊತೆಯಲ್ಲಿ ಇದು ಮಕ್ಕಳಿಗೆ ನೀವು ನೋಡ್ತಾ ಇರ್ಬೋದು, ಮೊಬೈಲ್ದಿಂದ ಎಷ್ಟೋ ಒಂದು ಆತ್ಮಹತ್ಯೆಗಳನ್ನು ಮಾಡ್ಕೊಂತಾರೆ ಮಕ್ಕಳ, ಮತ್ತು ಇನ್ನೊಂದು ಕೊಲೆಯಾಗುವಂಥ ಸನ್ನಿವೇಶಗಳು ನಡೆದೋಗಿದ್ದಾವೆ। ಆದ ಕಾರಣ ಈ ಬಜೆಟಲ್ಲಿ ನಮಗೆ ಪ್ರವಾಸೋದ್ಯಮದಿಂದನೂ ವಂಚಿತವಾಗಿದ್ದೀವಿ, ನೀರಾವರಿಯಿಂದ ಕೂಡ ವಂಚಿತವಾಗಿದ್ದೀವಿ, ಉದ್ಯಮದಲ್ಲೂ ಕೂಡ ನಮ್ಮನ್ನು ಕಡೆಗಣಿಸಿದ್ದಾರೆ। ಒಟ್ಟಿನಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಗೆ ಇದು ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣು ಹಚ್ಚುವಂಥ ಬಜೆಟ್ ಇದಾಗಿದೆ ಅಂತೇಳಿ ನಾವು ಈ ಮುಖಾಂತರ ಹೇಳ್ತೀವಿ। प्रवास आणि पर्यटन विकासाला प्राधान्य देणे आवश्यक होते, मात्र त्याकडे दुर्लक्ष करण्यात आले। त्यामुळे राज्याचा हा अर्थसंकल्प निराशाजनक ठरल्याची टीकाही त्यांनी केली। विनोद कोलकार, KMM मराठी, बेळगाव। अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास। अमरकॉन में खुशियाँ हैं पास। अमरकॉन अमरकॉन कलेक्शन, खड़े बाजार, बेलगाम।